ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಸಂಜನಾ, ಇದು ಯೋಗಾಮೃತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ವಾರ್ಮ್ ಎಕ್ಸಸೈಸ್ ಅಂದ್ರೆ ಹಲವಾರು ರೀತಿ ಮಾಡ್ಬೋದು. ಮ್ಯೂಸಿಕ್ ಹಾಕೊಂಡು ಮಾಡ್ಬೋದು ಅಥವಾ ವಿತೌಟ್ ಮ್ಯೂಸಿಕ್ ಮಾಡ್ಬೋದು. ಸೊ ಇದರಲ್ಲಿ ಕೂಡ ಸಿಂಪಲ್ ಆಗಿ ಒಂದು ಲೈಟ್ ಮ್ಯೂಸಿಕ್ ಹಾಕೊಂಡು ಮಾಡುವಂಥದ್ದು ತೋರಿಸ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಸರ್ಟನ್ ಏಜ್ ಆದಮೇಲೆ, ಇವನ್ 35-40 ಆದಮೇಲೆ ಅಥವಾ ಒಂದು ಡೆಲಿವರಿ ಆದಮೇಲೆ ಲೇಡೀಸಿಗೆ ಜಾಸ್ತಿಯಾಗಿ, ಇವನ್ ಗಂಡಸರಿಗೂ ಕೂಡ ಆಗುತ್ತೆ, ಈ ಒಂದು ಸೈಡ್ ಏನಿದೆ, ಈ ಒಂದು ಸೈಡ್ ಫೋರ್ಸ್ ಅಲ್ಲಿ ಏನಾಗುತ್ತೆ, ಫ್ಯಾಟ್ ಆಗ್ತಾ ಬರ್ತದೆ. ಇದು ತಕ್ಷಣ ಆ ತರ ಕರಗೋದಿಲ್ಲ. ಇದಕ್ಕೆ ಕರಗುವಂತ ಎಕ್ಸಸೈಸ್ ಅನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋಲಿ ಹೇಳ್ತಾ ಇದ್ದೀನಿ. ಸಿಂಪಲ್ ಎಕ್ಸಸೈಸ್, ಆರಾಮ್ಸೆ ಮಾಡ್ಬೋದು. ಅಂಡ್ ಯಾರು ಕೂಡ ಮಾಡ್ಬೋದು. ಫ್ಯಾಟ್ ಇದ್ದವರೇ ಮಾಡ್ಬೇಕು ಅಂತಿಲ್ಲ, ಫ್ಯಾಟ್ ಇಲ್ಲದವರು ಕೂಡ ಮಾಡ್ಬೋದು. ಸೊ ಹೇಗೆ ಏನು ಎತ್ತ ಅಂತೆಲ್ಲ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಫಸ್ಟ್ ಟೈಮ್ ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ, ಮತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅರ್ಧಂಬರ್ಧ ನೋಡಿಕೊಂಡು ಹೋಗಿ. ಎಕ್ಸರ್ಸೈಸ್ ಕೂಡ ರೆಗ್ಯುಲರ್ ಆಗಿ ಮಾಡದೆ ಒಂದೇ 4 ದಿನ ಮಾಡಿ ಬೆಲ್ಲಿ ಫ್ಯಾಟ್ ಇಳಿಲಿಲ್ಲ, ಫ್ಯಾಟ್ ಕರಗ್ಲಿಲ್ಲ, ರೆಡ್ಯೂಸ್ ಆಗ್ಲಿಲ್ಲ ಅನ್ನೋದು ಹೇಳ್ಬೇಡಿ. ರೆಗ್ಯುಲರ್ ಆಗಿ ಮಾಡಿ. ಇದು ಒಂದು 10 ರಿಂದ 15 ನಿಮಿಷ ಸಾಕು, ಹೆಚ್ಚಂದ್ರೆ 20 ನಿಮಿಷ ಸಾಕು. ನನ್ನ ಈ ವಿಡಿಯೋ ಕೂಡ ಒಂದು 8 ರಿಂದ 10 ನಿಮಿಷ ಅಷ್ಟೇ ಆಗಿದೆ ಸ್ನೇಹಿತರೆ. ಓಕೆನಾ? ನಿಮ್ಗೆ ಫೈನಲ್ ಆಗಿ ಇಷ್ಟ ಆಗತ್ತೆ ವಿಡಿಯೋ, ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನ ಮತ್ತೆ ಸ್ಟಾರ್ಟ್ ಮಾಡುವ. ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಈ ಒಂದು ಪೋರ್ಷನ್ ಅಲ್ಲೇ ಸ್ಕಿಪ್ ಮಾಡುವಂಥದ್ದು ಹಿಪ್ ಮೂವ್ಮೆಂಟ್. ಕಾಲನ್ನ ಸ್ಪ್ರೆಡ್ ಆಗಿ ಬಿಟ್ಕೊಳ್ಳಿ. ಮೂವ್ಮೆಂಟ್ ಲೈಕ್ ಲೆಫ್ಟ್ ರೈಟ್. ದಿಸ್ ಒನ್ 50 ಟೈಮ್ಸ್. 50 ಟೈಮ್ಸ್ ಮಾಡಿರೋದು. ಸೊ ಈ ಸೈಡ್ 25, ಈ ಸೈಡ್ 25. ನಾನು 50 ಟೈಮ್ ಮಾಡ್ತಾ ಇಲ್ಲ, 20 ಟೈಮ್ಸ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಸೆಕೆಂಡ್ ಸ್ಟೆಪ್. ಸೊ ಹ್ಯಾಂಡನ್ನು ಯೂಸ್ ಮಾಡುವ. ಮೂಮೆಂಟ್ ಇರ್ತದೆ, ಹ್ಯಾಂಡ್ ಮಾತ್ರ ಪೇನ್ ಮಾಡಿ. ಒಂದು ಕೈ ಮೇಲೆ ಒಂದು ಕೈ ಲೈಟ್. ಇದು ಕೂಡ 50 ಟೈಮ್ಸ್. 10, 9, 8, 7, 6, 5, 4, 3, 2, 1. Yes, this one also 50. 4. Now 5th, as usual hip movement, same. 1. 9, 8, 7, 6, 5, 4, 3, 2, 1. ಸೊ ಇದು ಕೂಡ ಸಾಧ್ಯ ಆದರೆ 50 ಮಾಡಿ, ಅದರ್ವೈಸ್ 30 ಮಾಡ್ಬೋದು. ಯಾಕೆಂದರೆ ನಾನಿಲ್ಲಿ 50 ಟೈಮ್ ಮಾಡಿದರೆ ಸುಮ್ಮನೆ ವಿಡಿಯೋ ಮುಂದೆ ಹೋಗ್ತಾ ಇರುತ್ತೆ, ಲಾಂಗ್ ವಿಡಿಯೋ ಮಾಡೋದು ಬೇಡ. ಓಕೆ, ದಿಸ್ ಇಸ್ 6 1 and 6 1 and the moment.
7, 6, 5, 4, 3, 2, 1. Relax. So 6 types ಈ ಥರ ಹಿಪ್ ಮೂಮೆಂಟ್ ಆಯಿತು. ಓಕೆನಾ? Seventh one. Full hand up. So easy. 50 times. Okay? Yes, relax. Now next one. Next one. ಇದೆಲ್ಲ ಸಿಂಪಲ್ ಆಗಿರೋ ಎಕ್ಸಸೈಸ್. ಹಿಪ್ ಪೋರ್ಷನ್ಗೆ ದಿಸ್ ಪೋರ್ಷನ್ ರೆಡ್ಯೂಸ್ ಮಾಡ್ಕೊಂಡು. ಓಕೆನಾ? ಈಗ ಕೈನ ಸೊ ಹ್ಯಾಂಡ್ಸ್ ಸುಮ್ಮನೆ ಇರಬಾರ್ದಲ್ಲ. ಸಿಂಪಲ್ ಆಗಿ ಹೀಗೆ ಮಾಡ್ಕೊಳ್ಳಿ. ದೆನ್ ಈ ಕಡೆ ಈ ಕಾಲನ್ನು 1, 2. ಸೊ ಇದು ಬಂದು 20 ಟೈಮ್ಸ್ ಮಾಡ್ಕೊಳ್ಳಿ. ಸೊ 20 ಟೈಮ್ಸ್ 1, 10, 9, 8, 7, 6, 5, 4, 3, 2, 1. Just relax. ಈಗ ಈ ಪೋರ್ಷನ್ ರೆಡ್ಯೂಸ್ ಆಗುವಂಥದ್ದು ಸ್ವಲ್ಪ ಟ್ವಿಸ್ಟ್ ಆಗುತ್ತೆ. ಟ್ವಿಸ್ಟ್ ಆಗೋದಂದರೆ ಹೀಗೆ ನಾನು ಹೇಳ್ತೇನೆ. ಈ ಕೈಯನ್ನು ಹೀಗೆ ಲೆಫ್ಟ್ 1, 2, 3, 4, 5, 6, 7, 8, 9, 10. Ten, 9, 8, 7, 6, 5, 4, 3, 2, 1. This one. ಸಾಧ್ಯ ಆದರೆ 50 ಮಾಡಿ, ಅದರ್ವೈಸ್ 30 ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಒಂದೇ ಥರ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಡಿಪೆಂಡ್ ಅಪಾನ್ ಏಜ್ ಇರ್ಬೋದು, ಡಿಪೆಂಡ್ ಅಪಾನ್ ಅವರ ಹೆಲ್ತ್, ಫಿಟ್ನೆಸ್ ಹೇಗಿದೆ, ಅವರ ಹೆಲ್ತ್ ಹೇಗಿದೆ, ಎಲ್ಲವೂ ಕೌಂಟ್ ಆಗುತ್ತೆ. ಸೊ ನಾನು 50 ಮಾಡ್ತೀನಿ, ನಾನು 100 ಮಾಡ್ತೀನಿ, ನೀವು ಅಷ್ಟೇ ಮಾಡಿ. ನೋ, ನಿಮಗೆ ಎಷ್ಟಾಗುತ್ತಾ ಅಷ್ಟೇ ಮಾಡಿ ಅಷ್ಟೇ. ಓಕೆನಾ? ಸೊ ನೋಡಿದ್ರಲ್ಲ, ಈಗ ಲಾಸ್ಟ್ ಟ್ವಿಸ್ಟಿಂಗ್ ಪ್ಲೀಸ್. ಸಿಂಪಲ್ ಆಗಿ ಮಾಡಿದ ಇಷ್ಟು ಎಕ್ಸಸೈಸ್ ಮಾಡಿದರೆ ಆರಾಮಾಗಿ ಸಾಕಾಗುತ್ತೆ. ಇದರ ನಂತರ ಈಸಿಯಾಗಿ ಕೆಲವು ಆಸನಗಳನ್ನು ಮಾಡ್ಬೋದು. ಏನು ಆಸನಗಳನ್ನು ಮಾಡ್ಬೋದು ಹೇಳಿದ್ರೆ, ಸಿಂಪಲ್ಲಾಗಿ ಸ್ಟ್ಯಾಂಡಿಂಗ್ ಆಸನ, ವೃಕ್ಷಾಸನ, ವಕ್ರಾಸನ ಇರ್ಬೋದು, ಅಥವಾ ತ್ರಿಕೋಣಾಸನ, ಯಾವುದು ಸಹ ಮಾಡ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಸಿಂಪಲ್ಲಾಗಿ ವಾರ್ಮಪ್ ಎಕ್ಸಸೈಸನ್ನು ಮಾಡುವಂಥದ್ದು ವಿತ್ ಮ್ಯೂಸಿಕ್ ಆರ್ ವಿತೌಟ್ ಮ್ಯೂಸಿಕ್. ನಾನಿಲ್ಲಿ ಲೈಟ್ ಮ್ಯೂಸಿಕ್ ಹಾಕ್ತೇನೆ, ಹೇಳಿಕೊಂಡು ಡೈಲಿ ಇದೆಷ್ಟೇ ಮಾಡಿ ಸಾಕು, ನಿಮಗೆ ಇಡೀ ಫುಲ್ ಬಾಡಿ ಎಕ್ಸಸೈಸ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು ಈ ಒಂದು ಯೋಗಾಮೃತ ಚಾನಲಲ್ಲಿ ಬೇರೆ ಬೇರೆ ನಮ್ಮ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ, ಅಥವಾ ಯೋಗ ಆ್ಯಂಡ್ ಸ್ಟೋರಿ, ಸ್ನೇಹಿತರೆ ಇಲ್ಲಿ ಒಳ್ಳೊಳ್ಳೆ ಸ್ಟೋರಿಗಳನ್ನು ಹಾಕ್ತೀನಿ. ನೀವು ಕೇಳಿ ಕಮೆಂಟ್ ಮಾಡಿ ನೋಡಿ, ಸುಮ್ಮನೆ ಹೋಗಬೇಡಿ. ನಿಮಗೇನು ಅನಿಸುತ್ತೆ ಒಂದು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದರೆ ನಮಗೆ ನೆಕ್ಸ್ಟ್ ವಿಡಿಯೋ ಹಾಕಲಿಕ್ಕೆ ಒಂದು ಇನ್ಸ್ಪಿರೇಷನ್. ಓಕೆನಾ? ಸೊ ಕಮೆಂಟ್ ಮಾಡ್ತಿರಲ್ಲ. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಎಂದಿನಂತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಥ್ಯಾಂಕ್ ಯು. ನಮಸ್ತೆ. ಬಾಯ್.